ನಮಸ್ಕಾರ. ಹುಬ್ಬಳ್ಳಿಯಿಂದ ಕೇವಲ 4 ಕಿಲೋಮೀಟರ್ ಉಣ್ಕಲ್ ಕೆರೆ, ಅದರ ಎದುರುಗಡೆ ಇರುವಂತಹ ಒಂದು ರಸ್ತೆ, ಅದು ಬಲಗಡೆ ಇರುವಂಥ ರಸ್ತೆ. ಅಲ್ಲಿಂದ 1 ಕಿಲೋಮೀಟರ್ ಒಳಗಡೆ ಹೋದರೆ ಎಡಭಾಗದಲ್ಲಿ ನಿಮಗೆ ಚಂದ್ರಮೌಳೇಶ್ವರ ದೇವಸ್ಥಾನಕ್ಕೆ ಹೋಗುವ ದಾರಿ ಅಂಥೇಳಿ ಒಂದು ಬೋರ್ಡ್ ಸಿಗುತ್ತೆ. ಅಲ್ಲಿಂದ ಸ್ವಲ್ಪ ಮುಂದೆ ಹೋಗಿ ರೈಟ್ ಹೋಗಿ ಸ್ವಲ್ಪ ಲೆಫ್ಟ್ ಹೋಗಿ ಮೇಲೆ ನೋಡಿದರೆ ಅಲ್ಲಿ ಚಂದ್ರಮೌಳೇಶ್ವರ ದೇವಸ್ಥಾನ ಕಾಣಿಸುತ್ತೆ. ಚಾಲುಕ್ಯ ಶೈಲಿಯ ದೇವಸ್ಥಾನ ಇದು. 900 ವರ್ಷದ ಪುರಾತನ ದೇವಸ್ಥಾನ ಅನ್ನುವಂಥದ್ದು ಎಲ್ಲರಿಗೂ ಗೊತ್ತಿರುವಂಥದ್ದೇ. ಹಾಗೆಯೇ ನಿಮಗೆ ಸರ್ಚ್ ಕೊಟ್ಟರೆ ಈ ಮಾಹಿತಿ ಖಂಡಿತ ಸಿಗುತ್ತೆ. ಚಂದ್ರಮೌಳೇಶ್ವರ ದೇವಸ್ಥಾನದ ವಿಶೇಷ ಏನಪ್ಪ ಅಂತಂದರೆ, ಇಲ್ಲಿ ಚಂದ್ರಮೌಳೇಶ್ವರ ದೇವಸ್ಥಾನದ ಗರ್ಭಗುಡಿಯಲ್ಲಿ 4 ಬಾಗಿಲುಗಳಿದೆ. ಒಳಗಡೆ ನೀವು ಕಾಲಿಟ್ಟರೆ ಒಂದು ಬಾಗಿಲು, ಎಡಗಡೆ, ಬಲಗಡೆ, ಹಾಗೆಯೇ ಹಿಂದೆ, ಹೀಗೆ 4 ಬಾಗಿಲನ್ನು ನೀವು ನೋಡಬಹುದು. ಹಾಗೆ 4 ಬಾಗಿಲಿಗೆ ಸುಂದರವಾದ ಕೆತ್ತನೆ ಇರುವಂಥದ್ದು, ಮಧ್ಯದಲ್ಲಿ ಈಶ್ವರಲಿಂಗ ಇರುವಂಥದ್ದು. ಇದೇ ಚಂದ್ರಮೌಳೇಶ್ವರ ದೇವಸ್ಥಾನದಲ್ಲಿ ಇನ್ನೊಂದು ಈಶ್ವರಲಿಂಗವೂ ಇದೆ. ತುಂಬ ವಿಶೇಷವಾದ ಈಶ್ವರಲಿಂಗು, 4 ಮುಖದ ಏನಪ್ಪ ಅಂದರೆ ಈಶ್ವರಲಿಂಗು ಇರುವಂಥದ್ದು ಇಲ್ಲಿ ತುಂಬ ಹೆಚ್ಚು ಗಮನ ಸೆಳೆಯುವಂಥದ್ದು. ಇನ್ನು ಈ ಒಂದು ದೇವಸ್ಥಾನದ ವಿಶೇಷತೆಗಳು ಅಥವಾ ಇತಿಹಾಸ ಅಂಥೇಳಿ ನಾವು ಹೇಳ್ತಾ ಹೋದರೆ, ಇದು ಬಾದಾಮಿ ಚಾಲುಕ್ಯರ ಕಾಲಕ್ಕೆ ಸೇರಿದಂತಹ ಒಂದು ದೇವಸ್ಥಾನ. ಬಾದಾಮಿ, ಐಹೊಳೆ ಮತ್ತು ಪಟ್ಟದಕಲ್ಲು, ಅಲ್ಲಿ ನಾವು ಏನು ನೋಡ್ತೀವಿ ದೇವಸ್ಥಾನಗಳು, ಅದೇ ಮಾದರಿಯ ಒಂದು ದೇವಸ್ಥಾನ ಇದು. ರಾಷ್ಟ್ರೀಯ ಪ್ರಾಮುಖ್ಯತೆ ಇರುವಂತಹ ದೇವಸ್ಥಾನ ಅಂಥೇಳಿ ಹೇಳ್ಬೋದು. ಹಾಗೆಯೇ ಭಾರತೀಯ ಪುರಾತತ್ವ ಇಲಾಖೆ ಸಂರಕ್ಷಿತ ಸ್ಮಾರಕ ಇದು ಅಂಥೇಳಿ ಘೋಷಣೆ ಆಗಿರುವಂಥದ್ದು. ಹಾಗಾಗಿ ಇದು ತುಂಬ ವಿಶೇಷವಾಗಿ ಇನ್ನೂ ನಮಗೆ ನೋಡಲಿಕ್ಕೆ ಸಿಗುತ್ತೆ ಅಂಥೇಳಿ ನಾವು ಹೇಳ್ಬೋದು. ಇನ್ನು ಇದರ ವಿಶೇಷ ಹೇಳಬೇಕು, ಇಲ್ಲಿ 4 ಗರ್ಭಗುಡಿಯ ಬಾಗಿಲುಗಳಿರುವಂಥದ್ದು, ಅಂದರೆ ಗರ್ಭಗುಡಿಗೆ 4 ಬಾಗಿಲಿರುವಂಥದ್ದು. ಇನ್ನು 2 ನಂದಿ ವಿಗ್ರಹ ಈ ಒಂದು ದೇವಸ್ಥಾನದಲ್ಲಿರುವಂಥದ್ದು. ಬಾಗಿಲಿಗೆ ಸುಂದರವಾದ ಕೆತ್ತನೆ ಇರುವಂಥದ್ದು ಈಗಾಗಲೇ ನಾನು ಹೇಳಿದ್ದೀನಿ. ಈಗ ಈ ಒಂದು ದೇವಸ್ಥಾನಕ್ಕೆ ಸಂಬಂಧಪಟ್ಟಂಗೆ ಇನ್ನಷ್ಟು ಒಂದು ಪಾಯಿಂಟ್ ಇದೆ ಹೇಳಲಿಕ್ಕೆ. ಅದೇನಪ್ಪ ಅಂತಂದರೆ, ಈ ದೇವಸ್ಥಾನದಲ್ಲಿ ಈಗಲೂ ಈಶ್ವರಲಿಂಗುಗೆ ಪೂಜೆ ಸಲ್ಲಿಸಲಾಗುತ್ತೆ ಗ್ರಾಮಸ್ಥರಿಂದ ಅಥವಾ ಉಣಕಲ್ ಗ್ರಾಮದ ನಿವಾಸಿಗಳಿಂದ. ಈ ಒಂದು ದೇವಸ್ಥಾನಕ್ಕೆ ಈಗಲೂ ಏನಪ್ಪ ಅಂದರೆ ಒಂದು ಪೂಜೆ ಸಲ್ಲಿಕೆ ಆಗುತ್ತೆ ಅಂತ ಹೇಳಿ ನಾವು ಹೇಳ್ಬೋದು. ತುಂಬ ವಿಶೇಷವಾದ ಜಾಗ. ಹುಬ್ಬಳ್ಳಿ ಕಡೆ ಬಂದರೆ ಅಥವಾ ಸಾಯಿನಗರ ಕಡೆ ಬಂದರೆ ಅಥವಾ ಧಾರವಾಡ ಕಡೆ ಬಂದರೆ ನೀವು ಈ ಒಂದು ದೇವಸ್ಥಾನವನ್ನು ಬಂದು ನೋಡ್ಬೋದು. ಅಷ್ಟು ವಿಶೇಷವಾದ ದೇವಸ್ಥಾನ. ಸೊ ಈ ಒಂದು ವಿಶೇಷವಾದ ದೇವಸ್ಥಾನಕ್ಕೆ ಇತ್ತೀಚೆಗೆ ಬಾಲಿವುಡ್ನ ನಾಯಕಿ ನಟಿ ಸಾರಾ ಅಲಿ ಖಾನ್, ಸೈಫ್ ಅಲಿ ಖಾನ್ ಅವರ ಮಗಳು ಬಂದು ಹೋಗಿ ಒಂದು ವಿಸಿಟ್ ಕೊಟ್ಟು ಒಂದಷ್ಟು ಫೋಟೋ ತೆಗೆಸ್ಕೊಂಡು ಖುಷಿಪಟ್ಟಿರುವಂಥದ್ದು ಒಟ್ಟು ಮಾಹಿತಿ. ಇನ್ನುಳಿದಂತೆ ಈ ಥರದ ಸುದ್ದಿಗಳು ಹಾಗೆಯೇ ಈ ಥರದ ವಿಶೇಷ ಜಾಗಗಳ ಬಗ್ಗೆ ನಾನು ಹೇಳ್ತಾನೆ ಇರ್ತೀನಿ. ಸೊ ಈ ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಧನ್ಯವಾದಗಳು.